ಇವತ್ತು ನಮ್ಮ ಅಡಿಗಾಸ್ ಗ್ರೂಪು ಕಠ್ಮಂಡುದಲ್ಲಿ ಸ್ಟೇ ಆಗಿದ್ದೀವಿ. ಇವತ್ತು ನಾವು ಡೋಲೇಶ್ವರ ಮಹಾದೇವ್ ದರ್ಶನಕ್ಕಾಗಿ ಡೋಲೇಶ್ವರ ಮಹಾದೇವ್ ಟೆಂಪಲಿಗೆ ಬಂದಿದ್ದೀವಿ. ನಮ್ಮ ಗ್ರೂಪ್ನವರು ಒಂದು ಅರ್ಧ ಜನ ದರ್ಶನ ಆಗಿದೆ, ಒಂದು ಅರ್ಧ ಜನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇದೇ ನೋಡಿ ಡೋಲೇಶ್ವರ ಮಹಾದೇವ್ ಟೆಂಪಲ್ ಅಂದರೆ ಕೇದಾರ್ನಾಥಲ್ಲಿ ಇದರ ಕೆಳಭಾಗ ಇದೆ, ಇಲ್ಲಿ ಮೇಲ್ಭಾಗ ಇದೆ ಅಂತೇಳಿ ಹೇಳ್ತಾರೆ. ಆನಂತರ ಇದ್ರದ್ದು ಸ್ಟೋರಿ ಅಂದರೆ ಏನು ರಾಮಾಯಣದಲ್ಲಿ ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಾಂಡವರು ಶಿವನನ್ನು ಹುಡುಕ್ತಾ ಇರ್ತಾರೆ ಪಾಪ ವಿಮೋಚನೆಗಾಗಿ. ಆ ಶಿವ ಏನು ಮಾಡ್ತಾನೆ, ಆವಾಗ ಈ ಒಂದು ಹಸುವಿನ ಇದ್ರೊಳಗೆ ಹೊಕ್ಕೋಗ್ಬಿಡ್ತಾನೆ, ಹಸುವಿನ ಹೊಟ್ಟೆ ಒಳಗೆ ಶಿವ ಹೊಕ್ಕೊಂಡಿರ್ತಾನೆ. ಅದು ಕೊನೆಗೆ ಭೀಮನಿಗೆ ಗೊತ್ತಾಗುತ್ತೆ. ಭೀಮ ಏನು ಮಾಡ್ತಾನೆ, ಆ ಹಸುವನ್ನು ಕಡಿದು ಬಿಡ್ತಾನೆ, ಅಂದರೆ ಕತ್ತರಿಗೆ ಮಾಡಿಬಿಡ್ತಾನೆ ಶಿವನನ್ನು ಹುಡುಕ್ಲಿಕ್ಕಾಗಿ. ಆ ಟೈಮಲ್ಲಿ ಒಂದು ಭಾಗ ಕೇದಾರ್ನಾಥಲ್ಲೇ ಉಳಿಯುತ್ತೆ, ಕೆಳಗಿನ ಅರ್ಧ ಭಾಗ, ಇನ್ನು ಅರ್ಧ ಭಾಗ ನಿಮಗೆ ಈ ಡೋಲೇಶ್ವರ ಮಹಾದೇವ್ ಅಂತ ಏನು ಕರಿತೇವೆ ಈ ಕ್ಷೇತ್ರದಲ್ಲಿ ಇರುವಂಥದ್ದು. ನಮ್ಮ ಅಡಿಗಾಸ್ ಗ್ರೂಪ್ ಈಗಾಗಲೇ ದರ್ಶನ ಮಾಡಿಕೊಂಡು ಕೆಲವರು ಹೊರಗೆ ಬರ್ತಾ ಇದ್ದಾರೆ. ನಾವು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಹಿಂದೆ ಒಂದು ವಿಶಾಲವಾದ ಪರಿಸರ, ಒಳ್ಳೆಯ ವಾತಾವರಣ ಇದೆ, ತಂಪಾಗಿದೆ. ಟೆಂಪಲ್ ಸುತ್ತಲೂ ಕೂಡ ಸ್ವಲ್ಪ ತಂಪಾಗಿದೆ. ಇವಾಗ ನೇಪಾಳಲ್ಲಿ ಮದುವೆ ಸೀಸನ್ನು, ಸೊ ಹಾಗಾಗಿ ಇಲ್ಲಿ ನೋಡಿ ಕೆಲವೊಂದು ಮ್ಯಾರೇಜಸ್ ಕೂಡ ಇಲ್ಲಿ ನಡೀತಾ ಇದೆ. ಇದೇ ಟೆಂಪಲ್ಲು. ಒಳಗಡೆಗೆ ನಮಗೆ ಕ್ಯಾಮ್ರಾ ಅಲೋಡ್ ಮಾಡ್ತಾ ಇಲ್ಲ, ಹಾಗಾಗಿ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ಗ್ರೂಪ್ನವ್ರು ಆಲ್ರೆಡಿ ದರ್ಶನ ಮಾಡಿಕೊಂಡು ಎಲ್ಲ ಬರ್ತಾ ಇದ್ದಾರೆ.